ಗೊತ್ತಿಲ್ಲ ಮಾಡಕ್ಕೆ ಅಂತ ಬರೀ ಇಂತದೇ ವಿಡಿಯೋ ಮಾಡುವಾಗೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ಕೊಳ್ಳೋದು ಸೌಂಡ್. ಇವಾಗ ಅಡಿಗೆ ಬರ್ತಾಳೆ ನೋಡಿ, ಹೆಂಗ್ ಗೊತ್ತಾ ತಿರ್ಗಿಸಕ್ಕೆ. ಇವಾಗ ಸೈದಾ ನೋಡ್ತಾಳೆ ಬ್ಲಾಗ್ ಮೇಲೆ. ಏನ್ ಮಾಡ್ತಾ ಇದೀನಿ ಅಂತೆ? ಗೊತ್ತಾ, ಪ್ರಾನ್ಸ್ ಫ್ರೈ. ಪ್ರಾನ್ಸ್ ಫ್ರೈ. ಲೆಮನ್ ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ತಾ ಇದೀನಿ. ಬರೀ ಪ್ರಾನ್ಸ್? ಇಲ್ಲ ಸ್ಕ್ವಿಡ್ ಇದೆ. ಸ್ಕ್ವಿಡ್ ಬರೀ ಪ್ರಾನ್ಸ್ ಅನ್ಕೊಂಡೆ. ನೀವು ತಗೋಬಂದ್ರಲ್ಲ ಈಗ ಹೋಗಿ ಮಸಾಲೆ ತಗೋಬನ್ನಿ ಅಂತ ಕಳ್ಸಿದ್ರೆ ಹೋಗಿ ಸ್ಕ್ವಿಡ್ ತಗೋಬಂದಿದ್ದೀರಲ್ಲ, ಅದನ್ನು ಮಾಡ್ತೀನಿ. ನೀನೇನೋ ಇಷ್ಟಪಟ್ಟಲ್ಲ ಪ್ರಾನ್ಸ್ ಸ್ಕ್ವಿಡ್ ಎರಡು ತಿನ್ಬೇಕು ಅಂತ. ಸೊ ಇವತ್ತು ಓನ್ಲಿ ಸೀ ಫುಡ್. ಫಸ್ಟ್ ಪ್ರಾನ್ಸ್ನ ನೀಟಾಗಿ ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿ ಮ್ಯಾರಿನೇಷನ್ ಆಗೋದಕ್ಕೆ 30 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಗೈಸ್, ನಾನು ಯಾವಾಗೂ ಕುಕ್ಕಿಂಗ್ ವ್ಲಾಗ್ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ನಾಯ್ಸ್ ಇರುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ಹಾಗೆ ದಿಲೀಪ್ ಮಧ್ಯದಲ್ಲಿ ಹಾಡು ಹೇಳ್ತಾ ಇರ್ತಾರೆ, ಅದನ್ನು ಕೇಳಿಸ್ಕೋಬೋದು ನೀವು. ಅರೆ ಏನ್ಟ್ರೆ ಇದೆ? ಇದೇನ್ಟ್ರೆ ಇದೆ? ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದೀನಿ. ಬರೀ ಇಂತದೇ ವಿಡಿಯೋ ಮಾಡುವಾಗೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ಕೊಳ್ಳೋದು ಸೌಂಡ್. ನಾನ್ ಮಿಕ್ಸ್ ಮಾಡ್ತೀನಿ ಅಮ್ಮ. ನಾನ್ ಮಾಡುವಾಗ ಅಡಿಗೆ ಬರ್ತಾಳೆ ನೋಡಿ ನನ್ ಮಗ್ಳು, ಹೆಂಗ್ ಗೊತ್ತಾ ತಿರ್ಗಿಸಕ್ಕೆ. ಆಯಿಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟರ್ಮರಿಕ್ ಮತ್ತೆ ಇವಾಗ ಸೈದಾ ನೋಡ್ತಾಳೆ ಬ್ಲಾಗ್ ಮೇಲೆ. ಚಿಲ್ಲಿ ಪೌಡರ್ ಮತ್ತು ಜೀರಾ ಪೌಡರ್ ಮಿಕ್ಸ್ ಆಗಿರೋದನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿರ್ ಮಾಡು. ಹೆಂಗಿದೆ? ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದ್ಮೇಲೆ ಜಸ್ಟ್ 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ, ಸಾಕು. ರೆಡಿ ಆಗಿದೆ ಪ್ರಾನ್ಸ್. ಈಗ ಆಫ್ ಮಾಡೋಣ ಸ್ಟವ್. ಈ ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದು ರೈಸ್ಗೂ ಚೆನ್ನಾಗಿರುತ್ತೆ, ಹಾಗೆ ನೀರು ದೋಸೆಗೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ನೀವು 1 ಸ್ಪೂನ್ ಗೀ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸ್ಕ್ವಿಡ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಸೊ ಇದೇ ರೀತಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.